hidden, forever on fire. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಿಸಬೇಕು ಸಿದ್ದರಾಮಯ್ಯ ವಿರುದ್ಧವಾಗಿ ಅಂತ ಹೇಳಿ ಒಂದು ತೀರ್ಪು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಕಡೆಯಿಂದ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾದ್ಯಂತ ಈ ಸುದ್ದಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಕರ್ನಾಟಕದ DCM DK ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟನ್ನು ಇದಕ್ಕಷ್ಟೇ ಕರೆದಿದ್ದಾರೆ. ಏನು ಹೇಳ್ತಾರೆ ನೋಡಿ. NMC ಇಂದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ನಮಗೆ ವಾಪಸ್ ಬಂದಿತ್ತು. ಈ ಸದ್ಯಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಲ್ಲಿ ಇನ್ನು ಸ್ವಲ್ಪ ಆ್ಯಡ್ ಮಾಡಿ ಹೊಸದಾಗಿ ತಿರ್ಗಾ ಅಪ್ಲಿಕೇಶನ್ ಹಾಕೋವಂಥದ್ದು, ಅಲ್ಲಿ ಹೌಸಿಂಗ್ ಬೋರ್ಡ್ ಜಾಗನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದು, ನಮ್ಮ ಯೂನಿವರ್ಸಿಟಿಯವರು ನಮಗೆ ಸಹಕಾರ ಕೊಡ್ತಾರೆ. ಮುಂದಕ್ಕೆ ಗೌರ್ಮೆಂಟ್ ಫಂಡ್ಸಿಂದನೂ ಕೂಡ ಮುಂದಕ್ಕೆ ಬಿಲ್ಡಿಂಗ್ ಕೆಲಸಗಳನ್ನ ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ. ಇಷ್ಟು ತೀರ್ಮಾನವನ್ನು ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ನಾನು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಸೇರಿ ತೆಗೆದುಕೊಂಡಿದ್ದೇವೆ. ನೋಡಿಯಪ್ಪ, ಹಿಂದೆ ಕನಕಪುರದಲ್ಲಿ ಭೂಮಿ ಪೂಜೆ ಮಾಡೋದು ಒಂದು ಉಳ್ಕೊಂಡಿತ್ತು, ಟೆಂಡ್ರು ಆಗಿತ್ತು.